ಭೀಮನ ಅಮಾವಾಸ್ಯೆಯಂದು ಪತಿಪಾದ ಪೂಜೆ ಹೇಗೆ ಮಾಡುತ್ತಾರೆ? ನಮಸ್ಕಾರ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಕರ್ನಾಟಕದಲ್ಲಿ ಆಚರಿಸುವ ವಿಶೇಷ ವ್ರತವಾಗಿದೆ. ಈ ದಿನ ಮಹಿಳೆಯರು ಶಿವ ಮತ್ತು ಪಾರ್ವತಿ ದೇವಿಯನ್ನು ಆರಾಧಿಸಿ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ದಾಂಪತ್ಯ ಸುಖ ಮತ್ತು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಿದೆ. ಅವಿವಾಹಿತ ಮಹಿಳೆಯರು ಉತ್ತಮ ದಾಂಪತ್ಯಕ್ಕಾಗಿ ಈ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಭೀಮನ ಅಮಾವಾಸ್ಯೆಯ ವಿಶೇಷ ಆಚರಣೆಗಳಲ್ಲಿ ಜೋಡಿ ಕಳಿಕಂಬ ದೀಪ, ತಂಬಿಟ್ಟು ದೀಪ ಮತ್ತು ಕೆಲವು ಕಡೆ ಭಂಡಾರ ಹೊಡೆಯುವ ಆಚರಣೆ ಪ್ರಮುಖವಾಗಿವೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಈ ದಿನ ಪತಿ ಪಾದಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾರೆ. ಹಾಗಾದರೆ ಈ ಪಾದಪೂಜೆಯನ್ನು ಹೇಗೆ ಮಾಡುತ್ತಾರೆ ಎಂದು ನೋಡೋಣ. ಪತಿ ಪಾದಪೂಜೆಯ ವಿಧಾನ. ಮೊದಲಿಗೆ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮಣೆ ಅಥವಾ ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆಗೆ ಬೇಕಾದ ನೀರು, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ದೀಪ ಮತ್ತು ಆರತಿ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ಮನೆಯ ಸಂಪ್ರದಾಯದಂತೆ ಮೊದಲು ಗಣಪತಿ ಪೂಜೆ, ನಂತರ ಗೌರಿ ಭೀಮೇಶ್ವರ ಪೂಜೆಯನ್ನು ಮಾಡಬಹುದು. ಭೀಮನ ಅಮಾವಾಸ್ಯೆಯ ವಿಶೇಷ ಜೋಡಿ ದೀಪಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಶಿವ ಮತ್ತು ಪಾರ್ವತಿಯ ಪ್ರತೀಕವಾಗಿ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ. ಪೂಜೆಯ ನಂತರ ಪತಿ ಪಾದಪೂಜೆ ಮಾಡುವ ಸಂಪ್ರದಾಯವಿರುವ ಕುಟುಂಬಗಳಲ್ಲಿ ಪತಿಯನ್ನು ಮಣೆ ಅಥವಾ ಪೀಠದ ಮೇಲೆ ಗೌರವದಿಂದ ಕೂರಿಸುತ್ತಾರೆ. ಮೊದಲು ಅವರ ಪಾದಗಳನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸುತ್ತಾರೆ. ನಂತರ ಪಾದಗಳಿಗೆ ಅರಿಶಿಣ ಮತ್ತು ಕುಂಕುಮ ಅರ್ಪಿಸಿ ಹೂವು ಮತ್ತು ಅಕ್ಷತೆ ಹಾಕಿ ದೀಪ ಮತ್ತು ಆರತಿಯಿಂದ ಪೂಜೆ ಮಾಡುತ್ತಾರೆ. ನಂತರ ಪತಿಯ ಆಶೀರ್ವಾದ ಪಡೆದು ಪತಿಗೆ ಆಯುರಾರೋಗ್ಯ ಇರಲಿ, ನಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ, ನಮ್ಮ ಕುಟುಂಬದಲ್ಲಿ ಸದಾ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಗೌರಿ ದಾರ ಅಥವಾ ನೋಂಬು ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳುವ ಪದ್ಧತಿಯೂ ಇದೆ. ಆದರೆ ದಾರದ ಗಂಟುಗಳ ಸಂಖ್ಯೆ ಮತ್ತು ಕಟ್ಟುವ ವಿಧಾನ ಕುಟುಂಬದಿಂದ ಕುಟುಂಬಕ್ಕೆ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯವನ್ನೇ ಅನುಸರಿಸುವುದು ಉತ್ತಮ. ಪೂಜೆಯ ನಂತರ ವ್ರತಕಥೆಯನ್ನು ಕೇಳುವ ಅಥವಾ ಓದುವ ಸಂಪ್ರದಾಯವೂ ಕೆಲವು ಕಡೆಗಳಲ್ಲಿ ಇದೆ. ಅದೇ ರೀತಿ ಕಡುಬು ಅಥವಾ ಹಿಟ್ಟಿನ ಉಂಡೆಯೊಳಗೆ ನಾಣ್ಯ ಇಟ್ಟು ನಂತರ ಅದನ್ನು ಒಡೆಯುವ ಭಂಡಾರ ಹೊಡೆಯುವ ಆಚರಣೆ ಕೂಡ ಕೆಲವು ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಹೀಗಾಗಿ ಸ್ನೇಹಿತರೆ, ಭೀಮನ ಅಮಾವಾಸ್ಯೆಯ ಆಚರಣೆ ಕೇವಲ ಪತಿ ಪಾದಪೂಜೆಗೆ ಸೀಮಿತವಲ್ಲ. ಶಿವ ಪಾರ್ವತಿಯ ಆರಾಧನೆ, ದೀಪಗಳ ಪೂಜೆ, ವ್ರತ, ನೈವೇದ್ಯ, ಕುಟುಂಬದವರ ಒಳಿತಿಗಾಗಿ ಪ್ರಾರ್ಥನೆ ಮತ್ತು ಸ್ಥಳೀಯ ಸಂಪ್ರದಾಯಗಳು ಇವೆಲ್ಲವೂ ಈ ಹಬ್ಬದ ಭಾಗವಾಗಿವೆ. ಒಂದು ಮುಖ್ಯ ವಿಷಯ, ಭೀಮನ ಅಮಾವಾಸ್ಯೆಯ ಆಚರಣೆಯಲ್ಲಿ ಕುಟುಂಬ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ವ್ಯತ್ಯಾಸಗಳಿರುತ್ತವೆ. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಆದ್ಯತೆ ನೀಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಭಕ್ತಿಯ ಮಾಹಿತಿಗಾಗಿ SLT ಸಿಂಪಲ್ ವಿಡಿಯೋಸ್ ಅಂಡ್ ವ್ಲಾಗ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.